ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ಏನಪ್ಪ ಟಾಪಿಕ್ ಅಂತಂದ್ರೆ 45 ಅನ್ನೋವಂಥ ಒಂದು ಸಿನಿಮಾ ಬಗ್ಗೆ ಮಾತಾಡಕ್ಕೆ ಬಂದಿದೆ. ಅದೊಂದು ಟೀಸರ್ ನೋಡಿದೆ. ಸೊ ಒಂದು ಸ್ವಲ್ಪ ದಿವಸದಿಂದ ಸುರೇಶ್ ಕುಮಾರ್ ಸರ್ದು ಒಂದು ಜಲಕ್ ಬಿಟ್ಟಿದ್ರು, ಅದನ್ನು ನೋಡಿದ್ದೆ ನಾನು. ಆಮೇಲೆ ಉಪ್ಪಿ ಸರ್ದು ಒಂದು ಪೋಸ್ಟರ್ ಟೈಪ್ ಅದನ್ನು ಬಿಟ್ಟಿದ್ರು, ಅದನ್ನು ನೋಡಿದ್ದೆ. ಸೊ ಈಗ ಮೊನ್ನೆ ಅಷ್ಟೇ ಒಂದು ಟೀಸರ್ ಲಾಂಚ್ ಮಾಡ್ಯಾರ. ಟೀಸರ್ ನೋಡಿದೆ. ಸೊ ಇಲ್ಲಿ ನನಗೇನಂತಂದ್ರೆ ಒಂದು ಕ್ಯೂರಿಯಾಸಿಟಿ ಇತ್ತು. ಈ ಸಿನಿಮಾ ಡೈರೆಕ್ಟರ್ ಬಂದು ಅರ್ಜುನ್ ಜನ್ಯ ಸರ್, ಎಲ್ಲರಿಗೂ ಗೊತ್ತಿರ್ತದೆ. ಸೊ ಇಷ್ಟು ದಿನ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದವರು ಈಗ ಸಿನಿಮಾ ಡೈರೆಕ್ಟರ್ ಆಗ್ಯಾರ. ಸೊ ಫಸ್ಟ್ ಸಿನಿಮಾ ಹೆಂಗಿರ್ಬೋದು ಅನ್ನೋದು ಒಂದು ಸಣ್ಣ ಕುತೂಹಲ ಇತ್ತು ನನಗೆ. ಸೊ ಸುರೇಶ್ ಕುಮಾರ್ ಸರ್ದು ಒಂದು ಜಲಕ್ ಬಿಟ್ಟಾಗ ನನಗೆ ಅನ್ಕೊಂಡಿದ್ದೆ, ಏನ್ರ ಇರ್ಬೋದು ದಿನದಾಗ ಅಷ್ಟ ಅನ್ಸಿತ್ತು ನನಗೆ. ಉಪ್ಪಿ ಸರ್ದು ಒಂದು ಪೋಸ್ಟರ್ ರಿಲೀಸ್ ಮಾಡಿದಾಗೂ ಏನೋ ಡಿಫ್ರೆಂಟ್ ಅನ್ಸಾಗತೈತಿ ಅಂತ ನನಗೆ ಅವತ್ತು ಅನಿಸಿದ್ದೆ. ಈಗ ಮೊನ್ನೆ ಅಷ್ಟೇ ಅವ್ರು ಟೀಸರ್ ರಿಲೀಸ್ ಮಾಡಿದ್ರೆ, ಸೊ ಅದನ್ನ ನೋಡಿದಾಗ ನನಗೆ ಅನ್ಸಿದ್ದು ಏನಂತಂದ್ರೆ ಇದ್ರೊಳಗೆ ಏನೋ ಒಂದು ವಿಷಯ ಐತಿ ಅಂತೇಳಿ ನನಗೆ ಅನಿಸಿದ್ದು. ಏನೋ ಒಂಥರ ಡಿಫ್ರೆಂಟ್ ಆಗಿ ಫಸ್ಟ್ ಡೈರೆಕ್ಷನ್ ಹೆಂಗಿರ್ಬೋದು ಅಂತೇಳಿ ನನಗೊಂದು ಕುತೂಹಲ ಈಗ ಮತ್ತೆ ಸ್ವಲ್ಪ ಜಾಸ್ತಿ ಆಗೈತಿ. ಈ ಸಿನಿಮಾ ಡೈರೆಕ್ಟ್ರು ಅರ್ಜುನ್ ಜನ್ಯ ಸರ್ ಫಸ್ಟ್ ಸಿನಿಮಾ, ಅದು ಒಂದು ಕಡೆ ಖುಷಿ. ಇನ್ನೊಂದು, ಈ ಸಿನಿಮಾ ಒಳಗೆ ದೊಡ್ಡ ದೊಡ್ಡ ಸ್ಟಾರ್ಗಳು ಅದಾರ. ಒಂದು ಸುರೇಶ್ ಕುಮಾರ್ ಸರು, ಉಪೇಂದ್ರ ಸರು, ಆಮೇಲೆ ರಾಜ್ ಬಿ ಶೆಟ್ಟಿ ಸರ್. ಸೊ ಈ 3 ಜನ ಇಟ್ಕೊಂಡು ಒಂದು ಸಿನಿಮಾ ಮಾಡತ್ರ 45 ಅಂತೇಳಿ. ಟೈಟಲ್ 45, ಟೈಟಲ್ ಒಂಥರ ಡಿಫ್ರೆಂಟ್ ಆಗೈತಿ. ಅಂದ್ರೆ ಒಂದು ಕಾಮನ್ ಪರ್ಸನ್ಗೆ ಒಂದು ಒಳ್ಳೆ ದಾರಿ ತೋರಿಸೋ ಸಿಚುವೇಶನ್, ಒಂದು ಕೆಟ್ಟ ದಾರಿ ತಪ್ಪಿಸೋಂಥ ಸಿಚುವೇಶನ್ ಬರ್ತೈತಿ. ಸೊ ಆ ಒಂದು 2 ಸಿಚುವೇಶನ್ ಕ್ಯಾರೆಕ್ಟರ್ ಮೂಲಕ ತೋರ್ಸಾಗತ್ತಾರು ಅನ್ನೋದನ್ನ ನನಗೆ ಅನಿಸಿದ್ದು. ಒಂದು ಕಾಮನ್ ಪರ್ಸನ್ಗೆ 2 ದಾರಿ ಬಂದಾಗ ಯಾವ ದಾರಿ ಚೂಸ್ ಮಾಡಿದ್ರೆ ಏನಾಗ್ತೈತಿ, ಆಮೇಲೆ ಯಾವ ದಾರಿ ಏನೇನು ಹೇಳಿ ಕೊಡ್ತೈತಿ ಅನ್ನೋದನ್ನ 2 ಕ್ಯಾರೆಕ್ಟರ್ ಮಾಡಿ ತೋರ್ಸಾರ ಅಂತೇಳಿ ನನಗೆ ಅನಿಸಿರೋದು. ಯಾಕಂದ್ರೆ ಒಂದು ಆ ಟೀಸರ್ ನೋಡಿದಾಗ ಅನಿಸ್ತದಲ್ಲ, ಒಂಥರ ಉಪೇಂದ್ರ ಸರ್ ಬಂದಾಗ ರೆಡ್ ಶೇಡ್ ಒಳಗೆ, ಆಮೇಲೆ ಅವ್ರ ಎಂಟ್ರಿ, ಅವ್ರ ಕಾಸ್ಟ್ಯೂಮ್, ಅವ್ರದ್ದು ಆ ಟೀಸರ್ ಒಳಗೆ ಅಷ್ಟೇ ನೋಡಿದಾಗ ನಮ್ಗೆ ಹಂಗೆ ಅನಿಸಿರೋದು. ಏನು ಶಿವರಾಜ್ ಕುಮಾರ್ ಸರ್ ಬಂದಾಗ ಒಂಥರ ಸಾಫ್ಟ್ ಆಗಿ, ಈಗ ಶಿವಣ್ಣ ಸರ್ದು ಸಾಫ್ಟ್ ಕ್ಯಾರೆಕ್ಟರ್, ಉಪ್ಪಿ ಸರ್ದು ರಾ ಕ್ಯಾರೆಕ್ಟರ್ ಅಂತೇಳಿ ನನಗೆ ಅನಿಸಿರೋದು. ಸೊ ಇದು ರಾಜ್ ಬಿ ಶೆಟ್ಟಿ ಅವ್ರ ಒಂದು ಕಾಮನ್ ಪರ್ಸನ್. ಇವ್ರ ಲೈಫ್ ಒಳಗೆ ಬರೋವಂಥ ಸಿಚುವೇಶನ್ ಫೇಸ್ ಮಾಡೋಕೆ 2 ದಾರಿ, ಒಂದು ದಾರಿ ತೋರ್ಸಾಕಂತೇಳಿ ಶಿವರಾಜ್ ಕುಮಾರ್ ಸರ್ ಬರ್ತಾರೆ, ಇನ್ನೊಂದು ದಾರಿ ತೋರ್ಸಾಕಂತೇಳಿ ಉಪ್ಪಿ ಸರ್ ಬರ್ತಾರೆ. ಸೊ ಇದು ನನಗೆ ಅನಿಸಿರೋ ನನ್ನ ಅನಿಸಿಕೆ. 45 ಟೀಸರ್ ನೋಡಿದ ತಕ್ಷಣ ಪ್ರತಿಯೊಬ್ಬರಿಗೆ ಏನು ಅನ್ಸೈತೆ ಅನ್ನೋದನ್ನು ಕಮೆಂಟ್ ಮಾಡಿರಿ. ನನಗೆ ಈ ಥರ ಅನ್ಸೈತಿ, ನಿಮ್ಗೆ ಯಾವ ಥರ ಅನ್ಸೈತೆ ಅಂತೇಳಿ ಕಮೆಂಟ್ ಮಾಡಿರಿ. ನನಗೆ ಇದು ಒಂದು ಕಡೆ ಸ್ಟೋರಿ, 2 ಸಿಚುವೇಶನ್, 2 ಕ್ಯಾರೆಕ್ಟರಾಗಿ ಅವ್ರು ತೋರ್ಸಾರ. ಬಟ್ 45 ಅನ್ನೋದು ನನಗೂ ಇನ್ನೂ ಅರ್ಥ ಆಗಿಲ್ಲ. ಸೊ ಯಾರಿಗೆ ಅರ್ಥ ಆಗಿತ್ತು ಕಮೆಂಟ್ ಮಾಡಿರಿ. ನನಗಂತೂ ಟೀಸರ್ ಅಂದ ತಕ್ಷಣ ಸಿನಿಮಾ ಯಾವಾಗ ನೋಡ್ತೀವಿ ಅನ್ನೋ ಕ್ಯೂರಿಯಾಸಿಟಿ ಭಾಳ ಜಾಸ್ತಿ ಆಗಿತ್ತು ಮತ್ತು ಸ್ವಲ್ಪ ಅದು. ಸೊ ಪ್ರತಿಯೊಬ್ಬರು 45 ಟೀಸರ್ ನೋಡ್ರಿ. ಯಾಕಂದ್ರೆ ಅರ್ಜುನ್ ಜನ್ಯ ಸರ್ ಫಸ್ಟ್ ಪ್ರಯತ್ನ ಸಕ್ಸಸ್ ಆಕೈತೆ ಅಂತ ನನಗೆ ಅನಿಸ್ತೈತಿ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಇಡೀ 45 ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆದಷ್ಟು ಸಿನಿಮಾ ರಿಲೀಸ್ ಆಗಲಿ, ನಾವು ಸಿನಿಮಾ ನೋಡೋಣ ಅಂತ ಹೇಳ್ಕೊತೀನಿ. ಹಂಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದ ಹೇಳ್ತೀನಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತಂದು ಕೇಳ್ಕೊತೀನಿ. ಧನ್ಯವಾದಗಳು.